ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುನೀತಾ. ಸೊ ಇವತ್ತು ಎಲ್ಲಿಗಪ್ಪ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಂತಂದರೆ, ಗೆಸ್ ಮಾಡಿ ನೋಡೋಣ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ನೀವೇ ಗೆಸ್ ಮಾಡಿ ಕಮೆಂಟಲ್ಲಿ ಹಾಕಿ. ತುಂಬ ದಿವಸದಿಂದ ಅಂದ್ಕೊಂಡಿದ್ದು ಇವತ್ತು ನೀರು ಇರ್ತಾ ಇದೆ. ಸೊ ಎಲ್ಲರಿಗೂ ಸ್ನಾನ ಆಗಿದೆ. ಸೊ ಇವಾಗ ರೆಡಿಯಾಗಿ ಹೋಗ್ಬೇಕು. ನಂದು ಸ್ನಾನ ಆಗಿ ತಲೆ ಆರಿಸ್ತಾ ಇದ್ದೀನಿ. ಇವನಿಗೂ ಸ್ನಾನ ಆಗಿದೆ. ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ. ಒಂದು ನಿಮಿಷ ನಾನು ಮೈಕ್ ಹಾಕ್ಕೋಗ್ಬಿಡ್ತೀನಿ, ಇಲ್ಲಾಂದರೆ ಕ್ಲಾರಿಟಿ ಇರಲ್ಲ. ಎಲ್ಲ ರೆಡಿ ಆಗಿದ್ದೀವಿ, ಸ್ನಾನ ಮಾಡ್ಕೊಂಡಿದ್ದೀವಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಒಂದೊಂದು ರೆಬೆಟ್ ಚರಣ್ ಗೌಡ ಅವರು. ಸೊ ಅವರು ಬರ್ತಾ ಇದ್ದಾರೆ ಅಂಡ್ ಇವರು ಬರ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಸ್ನಾನ ಮಾಡ್ತಾ ಇದ್ದಾರೆ. ಸೊ ನೋಡಿ, ಎಲ್ಲ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅಂಡ್ ನೋಡಿ, ನನ್ನ ಲಗೇಜ್ ಕೂಡ ಪ್ಯಾಕ್ ಮಾಡಿದ್ದೀನಿ. ಏನ್ ಅನ್ಸ್ತಾ ಇದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇರೋದಕ್ಕೆ? ನಾನು ಫಸ್ಟ್ ಲೈಫಲ್ಲೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೀವು ರಾಯರ್ ಭಕ್ತರಾ? ಏನ್ ಗೊತ್ತಾ, ಇವನು ಗುರುವಾರ ಹುಟ್ಟಿರೋದು, ನಾನು ಗುರುವಾರ ಹುಟ್ಟಿರೋದು, ನಮ್ಮ ಯಜಮಾನ್ರು ಕೂಡ ಗುರುವಾರ ಹುಟ್ಟಿರೋದು. ನೀವು? ಇವರು ಬುಧವಾರ ಹುಟ್ಟಿರೋದು. ಯಾವಾಗ ಗೊತ್ತಿಲ್ಲ, ಬುಧವಾರ ಹುಟ್ಬಿಟ್ಟ. ಗೈಸ್, ಇವತ್ತು ಹೀಗೆ ಸ್ವಲ್ಪ ಸಿಂಪಲ್ ಆಗಿ ಹೋಗೋಣ ಅಂತ, ಇಲ್ಲೊಬ್ಬ ರೆಡಿ ಆಗೋಣ ಅಂತ ಅಷ್ಟೇ ಗೈಸ್. ಸೊ ಕಾರಲ್ಲಿ ಹೋದ್ಮೇಲೆ ಕಾರೆಲ್ಲ ತೋರಿಸ್ತೀನಿ. ಬಾಯ್ ಗೈಸ್. ಇಲ್ಲಿ ನನ್ನ ಮೈಕು ರೆಕಾರ್ಡೇ ಆಗಿಲ್ಲ ವಾಯ್ಸು. ಸೊ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಫೇಸ್ ಪ್ಯಾಕ್ ಅಲ್ಲಿ ಹಾಕ್ಕೊಳಕ್ಕಾಗಲ್ಲ, ಸೊ ಇಲ್ಲೇ ಹಾಕ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಕೂಡ ಹಾಕಿದ್ದೆ. ನನ್ನ ಮೈಕಿಗೆ ಏನಾಗಿತ್ತು, ರೆಕಾರ್ಡೇ ಆಗಿಲ್ಲ ಯಾವುದೂ. ಸೊ ಎಲ್ಲರಿಗೂ ಫೇಸ್ ಪ್ಯಾಕ್ ಹಾಕಿ ನಾನು ಹಾಕ್ಕೊಂಡೆ. ಆ್ಯಂಡ್ ನೋಡಿ, ಇಲ್ಲಿ ಕೂಡ ರೆಕಾರ್ಡ್ ಆಗಿಲ್ಲ. ಸೊ ನಾವಿವಾಗ ಹೊರಡ್ತಾ ಇದ್ದೀವಿ. ಎಲ್ಲ ಲಗೇಜೆಲ್ಲ ಎತ್ಕೊಂಡು ನಮ್ಮ ಯಜಮಾನ್ರು ಬಾಗಿಲು ಹಾಕಿದ್ರು. ನಾನು ಕಾರಲ್ಲಿ ಲಗೇಜ್ ಇಡಬೇಕು ಅಂತ ಹೋಗ್ತಾ ಇದ್ದೀನಿ. ಸೊ ಕಾರೆಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮಾಡಿದ್ದೆ. ನಮಸ್ಕಾರ ಎಲ್ಲ ಹಾಕ್ಕೊಂಡು ನಮ್ಮ ಯಜಮಾನ್ರು ಲಗೇಜ್ ಎತ್ತಿಡ್ತಿದ್ದಾರೆ. ಟೈಮ್ ಬಿಡೋವಾಗ ನಮ್ಮ 7 ಗಂಟೆ ಆಗಿತ್ತು ಗೈಸ್. ನಾವಲ್ಲಿ 7 ಗಂಟೆಗೆ ನಾವಿಲ್ಲಿಂದ 7 ಗಂಟೆಗೆ ಬಿಟ್ವಿ. ನಮ್ಮ ಯಜಮಾನ್ರು ಸೊಳ್ಳೆ ಇದೆ ಕುತ್ಕೋ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಸ್ವಲ್ಪ ಮೆಡಿಕಲ್ದು ಮೆಡಿಕಲಲ್ಲಿ ಟ್ಯಾಬ್ಲೆಟ್ಸು ಮತ್ತು ಏನೋ ಸ್ವಲ್ಪ ಬೇಕಾಗಿತ್ತು. ಸೊ ಅದೆಲ್ಲ ತಗೊಂಡು ಮತ್ತೆ ಹೊರಟ್ವಿ. ಮಂತ್ರಾಲಯ ಎಲ್ಲ ಓಡಾಡ್ಕೊಂಡ್ಬೇಕು ಮಳೆಯಾಗ. ನಮ್ಮ ರೂಮ್ ಅಲ್ಲಿ ಗೈಸ್, ನಾವಿದ್ದಂಥ ಹೋಟೆಲ್ ಇದು ಗೈಸ್. ವರ್ತ್ ಅನಿಸುತ್ತೆ ನನಗೆ. ತುಂಬ ಕ್ಲೀನ್ ಆ್ಯಂಡ್ ಪ್ರೀಷಿಯಸ್ ಆಗಿತ್ತು ರೂಮ್ ಅಂತೂ. ನನಗಂತೂ ಸಖತ್ ಇಷ್ಟ ಆಯಿತು ರೂಮು. ನೋಡ್ಬೋದು ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂತ. ಆ್ಯಂಡ್ ಮಲಗೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ ಬೆಡ್ಸು. ಆ್ಯಂಡ್ ವಾಶ್ರೂಮ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನಮಗೆ ತುಂಬ ಇಷ್ಟ ಆಯಿತು. ಅಮೌಂಟ್ ಕೊಟ್ಟಿದ್ದಕ್ಕೂ ಏನು ವ್ಯರ್ಥ ಇಲ್ಲ ಅಂತ ಅನಿಸ್ತು. ಸೊ ಹೋಗಿದ ತಕ್ಷಣ ನಾವು ಫುಲ್ ರೆಸ್ಟ್ ಮಾಡಿದ್ವಿ. ಯಾಕಂದರೆ ನಮ್ಮ ಯಜಮಾನ್ರಿಗೆ ನೈಟೆಲ್ಲ ಕಾರ್ ಓಡಿಸಿ ನಿದ್ದೆ ಇರಲಿಲ್ಲ. ಸೊ ರೆಸ್ಟ್ ಚೆನ್ನಾಗಿ ಮಾಡಿದ್ವಿ. ರೆಸ್ಟ್ ಮಾಡಿ ಸ್ನಾನ ಮಾಡಿ ರೆಡಿ ಆದ್ರಿ 2 o'clockಗೆ. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಇವಾಗ. ಗೈಸ್, ಇಲ್ಲಿ ನೋಡ್ಬೋದು ನನ್ನ ಮಗನಿಗೆ ಪಂಚೆನೂ ಶರ್ಟ್ ಹಾಕಿದ್ದೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಅವ್ರ ಅಪ್ಪ ಕರ್ಕೊಂಡು ಬರ್ತಾ ಇದ್ದಾರೆ ನಡೆಸ್ಕೊಂಡು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ಗೈಸ್, ನಾವು ಮಾಡಿದ ತಪ್ಪು ನೀವು ಮಾಡಬಾರ್ದು ಅಂತ ಒಂದು ವಿಚಾರ ಹೇಳ್ತೀನಿ ಗೈಸ್. ನಾವು ಗುತ್ತಿವರೆಗೂ ಹೈವೇನಲ್ಲೇ ಬಂದ್ವಿ. ಫುಲ್ ಮಳೆ ಇತ್ತು, ಆದ್ರೂ ನಿಧಾನಕ್ಕೆ ಹೈವೇನಲ್ಲೇ ಬಂದ್ವಿ.
ಬಟ್ ಕುತ್ತಿಯಿಂದ ನಾವು ಶಾರ್ಟ್ಕಟ್ ಯೂಸ್ ಮಾಡಿದ್ವಿ ಸೊ ದಟ್ ಬೇಗ ಹೋಗಬೇಕು ಮಳೆ ಬೀಳ್ತಾ ಇದೆ ಅಂತ. ಬಟ್ ಯಾವತ್ತೂ ಅಷ್ಟೇ ಶಾರ್ಟ್ಕಟ್ನ ಯೂಸ್ ಮಾಡಬೇಡಿ. ಏನಿದ್ರು ಹೈವೇನಲ್ಲೇ ಹೋಗಿ 15 ಕಿಲೋಮೀಟರ್ ಜಾಸ್ತಿ ಆದರೂ ಪರವಾಗಿಲ್ಲ. ತುಂಬ ಪ್ರಾಬ್ಲಮ್ ಆಯಿತು ನಮಗೆ ಹೋಗೋವಾಗ. ಸೊ ಯಾರು ಈ ಪ್ರಾಬ್ಲಮ್ನ ಮಾಡಬೇಡಿ ಅಷ್ಟೇ. ಸೊ ಗೈಸ್ ಇಲ್ಲಿ ನಾವು ರೆಡಿಯಾಗಿ ಆಚೆ ಬಂದ್ವಿ. ಟೆಂಪಲ್ ಹತ್ರ ಟೆಂಪಲ್ಗೆ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರು, ನಮ್ಮ ಅಣ್ಣ ಮತ್ತು ನನ್ನ ಮಗ. ತುಂಬ ಬಿಸಿಲಿತ್ತು ಆದ್ರೂ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಹೋದ್ವಿ. ಆಮೇಲೆ ಗಾಯ್ಸ್ ಏನಂತ ಗೊತ್ತಿಲ್ಲ, ಇದು ರಾಯರ ಪವಾಡನೋ ಅಥವಾ ಏನೋ ನಾವೇನಾದರೂ ತಪ್ಪು ಮಾಡಿದ್ವೋ ಒಂದು ಗೊತ್ತಿಲ್ಲ. ಯಾಕಪ್ಪ ಅಂತಂದರೆ ನಾವು 7 o'clock ನೈಟು ಬಿಡ್ತೀವಿ ಮಂತ್ರಾಲಯಕ್ಕೆ ಹೋಗೋಣ ಅಂತ. ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ 7 o'clockಗೆ ಸ್ಟಾರ್ಟ್ ಆಗಿದ್ದು ಅಂದರೆ ಒಂದು 8 o'clock 9 o'clockಗೇನೋ ಮಳೆ ಸ್ಟಾರ್ಟ್ ಆಯಿತು. ಆ ಮಳೆ ಸ್ಟಾರ್ಟ್ ಆಗಿದ್ದು ನಾವು ಮಂತ್ರಾಲಯ ಬರೋವರೆಗೂ ಮಳೆ ನಿಂತಿಲ್ಲ ಗೈಸ್. ಒನ್ಸ್ ನಾವು ರೀಚ್ ಆಗಿದ್ದೆ ಮಂತ್ರಾಲಯ, ಮಳೆನೂ ಇಲ್ಲ ಯಾವುದೂ ಇಲ್ಲ ಗೈಸ್. ಏನು ಹೇಳ್ತೀರಾ ಇದಕ್ಕೆ? ಆ್ಯಂಡ್ ಗೈಸ್ ಫೈನಲಿ ನಾವು ದೇವಸ್ಥಾನ ಹತ್ರ ಬಂದ್ವಿ. ನನಗಂತೂ ತುಂಬ ಖುಷಿ ಆಯಿತು. ಎಷ್ಟೋ ವರ್ಷದಿಂದ ಅನ್ಕೋತಾ ಇದ್ವಿ ಇಲ್ಲಿಗೆ ಬರಬೇಕಂತ. ಅಪ್ಪ. ಆ್ಯಂಡ್ ಇಲ್ಲಿ ಗೈಸ್ ಮುಂದೆ ಹೋಗ್ತಾ ಇದ್ದಂಗೆ ನಾಮ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ನಾಮ ಹಾಕ್ಸ್ಕೊತಾ ಇದ್ದೀವಿ ಎಲ್ಲರ ಹತ್ರನೂ. ನಮ್ಮ ಯಜಮಾನ್ರಿಗೆ, ಪಾಪುಗೆ ಆ್ಯಂಡ್ ನಮ್ಮ ಅಣ್ಣಂಗೆ ಆ್ಯಂಡ್ ನನಗೂ ಕೂಡ ಹಾಕ್ಸ್ಕೊಂಡೆ. ದೇವಸ್ಥಾನ ಅಂತೂ ನೋಡೋದಕ್ಕೆ ಅಪ್ಪ 2 ಕಣ್ಣು ಸಾಲಲ್ಲ ಗೈಸ್. ಮಳೆ ಬಂದಿರೋದ್ರಿಂದ ಸ್ವಲ್ಪ ಗಜಿಬಿಜಿ ಇತ್ತು. ಬಟ್ ದೇವಸ್ಥಾನ ಮಾತ್ರ ಪ್ರಶಾಂತವಾಗಿ ನೋಡಿಬಿಟ್ರೆ ಅದಕ್ಕಿಂತ ಇನ್ನೇನು ಬೇಡ ಅನಿಸ್ಬಿಡುತ್ತೆ ಗೈಸ್ ಲೈಫಲ್ಲಿ. ಗೈಸ್ ನಾನು ಇಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿರೋದು. ದರ್ಶನ ಮಾತ್ರ ಅಲ್ಟಿಮೇಟಾಗಿ ಆಯಿತು. ತುಂಬ ಜನ ಇದ್ದರು ಆದರೂ ಒಳ್ಳೆ ದರ್ಶನ ಕೊಟ್ಟರು ರಾಯರು ನಮಗೆ. ರಾಯರನ್ನ ನೋಡಿದ ತಕ್ಷಣ ನಮ್ಮ ಕಷ್ಟಗಳನ್ನೆಲ್ಲ ನಾನು ಮರ್ತುಬಿಟ್ಟೆ. ನನ್ನ ಕೈನ ರಾಯರು ಯಾವತ್ತೂ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ ಗೈಸ್. ಯಾಕೆ ಅಂತಂದರೆ ನನ್ನ ಕಷ್ಟದಲ್ಲಿ ನಾನು ಒಂದು ಸತಿ ರಾಯರನ್ನ ಎನ್ಸ್ಕೊಂಡಂದರೆ ಅದು ಲೇಟಾಗಾದ್ರೂ ಅದು ಆಗೇ ಆಗುತ್ತೆ. ಸೊ ರಾಯರನ್ನ ಯಾರು ನಂಬ್ತಾರೋ ಬಿಡ್ತಾರೋ, ನನ್ನ ಜೀವನದಲ್ಲಿ ತುಂಬ ಪವಾಡಗಳು ನಡೆದಿದ್ದಾವೆ. ನಾನು ರಾಯರ ದರ್ಶನಕ್ಕೆ ಹೋಗೋವಾಗ ಅಲ್ಲೊಂದು 2 ಲೈನ್ಸ್ ನೋಡ್ತೀನಿ ಗೈಸ್. ಅದರಿಂದನೇ ತುಂಬ ನಾನು ಲೈಫಲ್ಲಿ ಮುಂದೆ ಇನ್ನೂ ಹೋಗ್ಬೋದು ಅನ್ನೋ ಒಂದು ಮೋಟಿವೇಶನ್ ತಗೋಬಿಟ್ಟೆ. ಏನಪ್ಪ ಅಂತಂತಂದರೆ, ಸಮಸ್ಯೆಗಳನ್ನು ರಾಯರ ಬಳಿ ಹೇಳಬೇಡ, ಸಮಸ್ಯೆಗಳಿಗೆ ಹೇಳು ನನ್ನ ಬಳಿ ರಾಯರಿದ್ದಾರೆ ಎಂದು ಅಂತ. ಎಷ್ಟು ಅರ್ಥಪೂರ್ಣವಾಗಿದೆ. ಆ ಲೈನ್ಸ್ನ ಓದಿದ್ದವರು ಅಥವಾ ಮಂತ್ರಾಲಯಕ್ಕೆ ಬಂದಿದ್ದವ್ರಿಗೆ ಆ ಲೈನ್ಸ್ ನೋಡಿರ್ತಾರೆ ಅಂತ ನಾನು ಅನ್ಕೋತೀನಿ. ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಕೇಳಿದ್ದೀನಿ. ಸೊ ನಮಗೂ ಒಳ್ಳೇದು ಮಾಡ್ತಾರೆ ಅಂತ ನಂಬಿದ್ದೀನಿ ರಾಯರನ್ನ. ಸೊ ಇದೆಲ್ಲ ನೋಡಿಕೊಂಡು ನಾವು ಆಚೆ ಬಂದ್ವಿ ಗೈಸ್. ಸೊ ನೋಡಿ ಎಷ್ಟು ಜನ, ಎಷ್ಟು ಕ್ರೌಡು, ಯಪ್ಪ ಎಷ್ಟು ಜನ ಇದ್ದರು ಅಂದರೆ ನೀವು ನಂಬೋಕ್ಕೆ ಆಗಲ್ಲ, ಅಷ್ಟು ಜನ ಇದ್ದರು. ಬಟ್ ಆದರೂ ಒಳ್ಳೆ ದರ್ಶನ ಕೊಟ್ಟರು ರಾಯರು ನಮಗೆ. ಸೊ ಗೈಸ್ ಇವಾಗ ತಾನೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅಪ್ಪ ಏನು ಬಿಸಿಲು, ಏನು ರಶ್ಶು, ಯಪ್ಪ ಏನು ಜನ. ಸೆಕೆಗೆ ಬಟ್ಟೆನೂ ಹಾಕಿಲ್ಲ. ಸೊ ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀವಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ರಾಯರನ್ನ ದರ್ಶನ ಮಾಡಿ ನಮಗಂತೂ ಒಳ್ಳೆ ನೆಮ್ಮದಿ ಸಿಕ್ಕಿದೆ. ರಾಯರನ್ನ ನಂಬಿ ನಮ್ಗೆ ಒಳ್ಳೇದಾಗ್ತಾ ಇದೆ. ಸೊ ನಿಮಗೂ ಹೇಳೋದಿಷ್ಟೇ, ರಾಯರನ್ನ ನಂಬಿ ರಾಯರಿದ್ದಾರೆ ಅಷ್ಟೇ.